ಹಾಯ್ ಆಲ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ನಿಮ್ಮ ಮಂಗಳಾ ಚೇತನ್. ಇಂಡಿಯಾಸ್ ಲಾಂಗೆಸ್ಟ್ ವಾಕ್ ಥ್ರೂ ಟನಲ್ ನಮ್ಮ ಬ್ಯಾಂಗ್ಳೂರಲ್ಲೇ ಇದೆ ಅಂದ್ಬಿಟ್ಟು ನಾವು ಕೂಡ ಮಕ್ಕಳನ್ನ ಕರ್ಕೊಂಡೋಗಿ ಟನಲ್ ಎಲ್ಲ ತೋರಿಸ್ಕೊಂಬರೋಣ, ಹಾಗೆ ಅಲ್ಲಿ ವೆರೈಟಿ ಆಫ್ ಫಿಶಸ್ ಎಲ್ಲ ಇದೆ, ಸೊ ತೋರಿಸ್ಕೊಬಿಡೋಣ ಅಂದ್ಬಿಟ್ಟು ಕರ್ಕೊಂಡೋದ್ವಿ. ಸೊ ಪಕ್ಕದಲ್ಲೇ ಫನ್ ವರ್ಲ್ಡ್ ಕೂಡ ಇದೆ. ನೀವೇನಾದರೂ ಗೇಮ್ ಎಂಜಾಯ್ ಮಾಡ್ತೀರಾ ಅಂದರೆ ಫನ್ ವರ್ಲ್ಡ್ ಕೂಡ ವಿಸಿಟ್ ಮಾಡ್ಬೋದು. ಸೊ ನಾವು ಆ್ಯಕ್ಚುಲಿ ಪುಟ್ಟ ಮಕ್ಳು ಇದ್ದಿದ್ದರಿಂದ ನಾವು ಅಕ್ವೇರಿಯಮ್ಗೆ ಹೋದ್ವಿ. ಇಲ್ಲಿ ಆ್ಯಕ್ಚುಲಿ ಪ್ರೀವಿಯಸ್ಲಿ ಟಿಕೆಟ್ 250 ಮಕ್ಕಳಿಗೆ, ಹಾಗೆ ದೊಡ್ಡವ್ರಿಗೆ 299 ಇತ್ತಂತೆ. ಬಟ್ ನಾವು ಹೋದಾಗ ನಮಗೆ ಆ್ಯಕ್ಚುಲಿ 599 ಇತ್ತು, ಮಕ್ಕಳಿಗೆ 549 ಇತ್ತು. ಸೊ ಓವರಾಲ್ ನೋಡ್ಕೊ ಬರಬೇಕಾದ್ರೆ ಒಳಗಡೆ ಫಿಶಸ್ ತುಂಬ ವೆರೈಟೀಸ್ ಇತ್ತು. ಬಟ್ ಅಲ್ಲೆಲ್ಲೂ ನಮಗೊಂದು ಕ್ಲಿಯರ್ ಆಗಿ ಆ ಫಿಶ್ ನೇಮ್ ಆಗಲಿ, ಅದು ಯಾವ ಕಂಟ್ರಿದು, ಅದ್ರ ಸ್ಪೆಸಿಫಿಕೇಷನ್ ಏನು ಅನ್ನೋಂಥ ಯಾವುದೇ ಡೀಟೇಲ್ಸ್ ಇರಲಿಲ್ಲ. ಸೊ ನಾವು ಫಸ್ಟ್ ಎಂಟರ್ ಆದಾಗ ನೀವು ಇನ್ ಕೇಸ್ ಆನ್ಲೈನ್ ಟಿಕೆಟ್ ತೊಗೊಂಡಿಲ್ಲ ಅಂದರೆ ಆನ್ಲೈನ್ ಟಿಕೆಟ್ ತೊಗೊಳ್ಳೋ ಫೆಸಿಲಿಟಿ ಇಲ್ಲೇ ಒಳಗಡೆ ಇರುತ್ತೆ. ಸೊ ಇಲ್ಲಿ ನೋಡ್ಬೋದು, ಇಲ್ಲಿ ಟಿಕೆಟ್ ತೊಗೊಳ್ಳೋದಕ್ಕೆ ಜನ ಕ್ಯೂ ಆಗಿ ನಿಂತ್ಕೊಂಡಿದ್ದಾರೆ. ಸೊ ನಾವು ಆಲ್ರೆಡಿ ಆನ್ಲೈನಲ್ಲಿ ಟಿಕೆಟ್ ತೊಗೊಂಡಿದ್ದರಿಂದ ನಾವು ಸ್ಕ್ಯಾನರ್ ತೋರಿಸ್ಬಿಟ್ಟು ಒಳಗಡೆ ಎಂಟ್ರಿ ಕೊಟ್ವಿ. ಸೊ ನಿಮಗೆ ಎಂಟ್ರೆನ್ಸಲ್ಲೇ ಸ್ವಲ್ಪ ಫೋಟೋಗಳನ್ನೆಲ್ಲ ತಗೊಳ್ಳೋದಕ್ಕೆ ಕೆಲವು ಬ್ಯಾಕ್ಗ್ರೌಂಡ್ ಸೆಟಪ್ಗಳನ್ನು ಕೂಡ ಮಾಡ್ಕೊಂಡಿದ್ದಾರೆ. ಸೊ ತುಂಬ ಚೆನ್ನಾಗಿದೆ. ಬಟ್ ಲೈಕ್ 500 ರುಪೀಸ್, ಲೈಕ್ 600 ರುಪೀಸ್ ಫಾರ್ ಅಡಲ್ಟ್ಸ್, 549 ಫಾರ್ ಕಿಡ್ಸ್, ನಾಟ್ ಎಟ್ ಆಲ್ ವರ್ತ್ ಅನ್ನಿಸ್ತು ನನಗೆ. ಸೊ ನಿಮ್ಮ ಅನಿಸಿಕೆ ಏನು? ಇನ್ ಕೇಸ್ ನಿಮ್ಗೆ ವರ್ತ್ ಅನಿಸಿದ್ರೆ ದಟ್ಸ್ ಫೈನ್. ಬಟ್ ನಾವು ಒಂದು 6 ಜನ ಹೋಗಿದ್ವಿ. ಆಲ್ಮೋಸ್ಟ್ ಲೈಕ್ ದೊಡ್ಡವರಿಗೆಲ್ಲ 2400 ಆಯಿತು, ಹಾಗೆ ಮಕ್ಕಳಿಗೆ 1100 ಆಯಿತು. ಸೊ ಮಕ್ಕಳನ್ನ ಕರ್ಕೊಂಡು ಹೋದ್ವಿ. ಲೈಕ್ ಮಕ್ಕಳು 80 ಸೆಂಟಿಮೀಟರ್ ಟು 160 ಸೆಂಟಿಮೀಟರ್ ಇದ್ದರೆ ಅವರು ಕನ್ಸಿಡರ್ ಮಾಡ್ತಾರೆ. ಈವನ್ ಅವರು 2 ವರ್ಷ ಆಗಲಿ 1.5 ಇಯರ್ ಆಗಲಿ ಅವ್ರಿಗೆ ಮ್ಯಾಟರ್ ಅಲ್ಲ. ಸೊ ಹಾಗಾಗಿ ಲೈಕ್ 549 ಮಕ್ಕಳಿಗೆ ಅವರು ಕಾಸ್ಟ್ ಮಾಡ್ತಾರೆ. ಹಾಗೆ ಒಳಗಡೆ ಹೋದರೆ ಸ್ವಲ್ಪ ಆ್ಯಕ್ಚುಲಿ AC ಇದೆ ಅಂತ ಹೇಳ್ತಾರೆ, ಬಟ್ ತುಂಬ ಅಂದರೆ ತುಂಬ ಸೆಕೆ ಆಗುತ್ತೆ. ಮತ್ತು ಇನ್ ಕೇಸ್ ನೀವೇನಾದರೂ ಮಕ್ಕಳನ್ನ ಕರ್ಕೊಂಡು ಹೋಗ್ತೀರಿ ಅಂದರೆ ವೀಕೆಂಡಲ್ಲಂತೂ ಯಾವತ್ತೂ ಪ್ಲ್ಯಾನ್ ಮಾಡಬೇಡಿ, ಆದಷ್ಟು ವೀಕ್ ಡೇಸಲ್ಲಿ ಹೋಗಿ, ಆಗ ಸ್ವಲ್ಪ ಕ್ರೌಡ್ ಕಮ್ಮಿ ಇರುತ್ತೆ. ನಾವು ಆ್ಯಕ್ಚುಲಿ ಸ್ಯಾಟರ್ಡೇ ಹೋಗಿದ್ದು, ತುಂಬ ಅಂದರೆ ತುಂಬ ರಶ್ ಇತ್ತು. ಅವರಂತೂ ಅಲ್ಲಿ ಲೈಕ್ ಯಾರೇ ವಿಡಿಯೋ ಮಾಡೋರಾಗಲಿ ಫೋಟೋ ತೆಗಿಯೋರನ್ನಾಗಲಿ ಬೇಗ ಬೇಗ ಹೋಗಿ ನೋಡಿದಾಯ್ತಾ ಹೋಗಿ ಆ ಥರ ಕಂಪ್ಲೀಟ್ ಡಿಸ್ಟರ್ಬ್ ಅನಿಸ್ತಾ ಇತ್ತು. ಸೊ ಓಕೆ, ವಿಸಿಟ್ ಮಾಡಿಕೊಂಡು ಇನ್ಸೈಡ್ ಸ್ವಲ್ಪ ತುಂಬ ಚೆನ್ನಾಗಿದೆ, ಲೈಕ್ ಸೆಟಪ್ಪು ಪ್ರತಿಯೊಂದು ಚೆನ್ನಾಗಿದೆ. ಬಟ್ ನಿಮಗೆ ಗಾಳಿನೇ ಆಡಲ್ಲ. ಇವನ್ ಅಷ್ಟು ಜನ ಇರೋದ್ರಿಂದ AC ಇದ್ದರೂ ಇಲ್ಲ ಅನ್ನೋ ರೀತಿ ಆಗುತ್ತೆ, ಅಷ್ಟೊಂದು ಸೆಕೆ ಆಗುತ್ತೆ. ಸೊ ಮಕ್ಕಳಿಗೆ ಸ್ವಲ್ಪ ಲೈಕ್ ತುಂಬ ಇರಿಟೇಟ್ ಆಗೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಏಕೆಂದರೆ ತುಂಬ ಸುತ್ತ ಜನ, ಅವ್ರಿಗೆ ಕೈ ಕಾಲು ಹೊಡೆಯುತ್ತೆ, ನೀವು ಯಾವಾಗೋ ಅವ್ರನ್ನ ಎತ್ಕೊಂಡೇ ಇರಬೇಕು. ಅವರು ಫ್ರೀಯಾಗಿ ಫಿಶ್ನ ನೋಡಿ ಎಂಜಾಯ್ ಮಾಡ್ತಾರೆ ಅನ್ನೋದು ಸ್ವಲ್ಪ ಕಮ್ಮಿ. ಸೊ ಇಲ್ಲಿ ಕ್ರೌಡ್ ಕಮ್ಮಿ ಇದ್ದಿದ್ದರಿಂದ ಮಕ್ಕಳು ಸ್ವಲ್ಪ ಕುತ್ಕೊಂಡು ಎಂಜಾಯ್ ಮಾಡ್ತಾಯಿದ್ರು ಕೆಲವು ಟೈಮ್ ಮಿಡಲ್ ಕಡೆ. ಸೊ ಇಲ್ಲ ಅಂದರೆ ಎಂಟ್ರೆನ್ಸಲ್ಲಾಗಲಿ ಅಲ್ಲಲ್ಲಿ ಟನಲ್ ಅಂತೂ ಟನಲ್ ನೀಟಾಗಿ ಟನಲ್ ಅನಿಸೋದೇ ಇಲ್ಲ, ಜಸ್ಟ್ ಟಾಪಲ್ಲಿ ನೀವು ನೋಡ್ಬೋದು. ಬಟ್ ಇಲ್ಲ ಅಂದರೆ ಸುತ್ತು ಫುಲ್ ಎಲ್ಲ ಕಡೆ ಜನ. ಸೊ ಹಾಗಾಗಿ ಟನಲ್ನೆಲ್ಲ ಆ ವ್ಯೂ ಎಂಜಾಯ್ ಮಾಡೋದಕ್ಕೆ ಅಂದರೆ ನೀವು ವೀಕ್ ಡೇಸಲ್ಲಿ ಹೋಗಬೇಕು. ಸೊ ಫಿಶಸ್ ತುಂಬ ಅಂದರೆ ತುಂಬ ವೆರೈಟೀಸ್ ಇತ್ತು. ಬಟ್ ಆ್ಯಕ್ಚುಲಿ ಎಲ್ಲೂ ನಾನು ಹೇಳ್ದಾಗೆ ನೇಮ್ಗಳನ್ನ ಸ್ಪೆಸಿಫೈ ಆಗಿ ಹೇಳಿರಲಿಲ್ಲ. ಸೊ ಮಕ್ಕಳು ಸ್ವಲ್ಪ ಫಿಶಸ್ ನೋಡಿ ಆ ಕಲರ್, ಈ ಕಲರ್ ಇದೆ, ಗೋಲ್ಡ್ ಕಲರ್ ಇದೆ, ಬ್ಲ್ಯಾಕ್ ಕಲರ್ ಇದೆ ಅಂತ ಸ್ವಲ್ಪ ಎಂಜಾಯ್ ಮಾಡ್ಕೊಳ್ತಾ ಇದ್ರು. ಈವನ್ ನಮಗೂ ಬೇಸಿಕ್ಕೇ ಗೊತ್ತಿದ್ದು ಗೋಲ್ಡನ್ ಫಿಶು ಹಾಗೆ ಈಗ ಅಂದ್ಕೊಂಡು ನೋಡಿಕೊಂಡು ಬಂದ್ವಿ. ಮಧ್ಯದಲ್ಲಿ ಸ್ವಲ್ಪ ಕ್ರಾಫ್ಟ್ ಆಗಿ ಆ ಥರ ಎಲ್ಲ ಮಾಡ್ಕೊಂಡಿದ್ದಾರೆ, ಅವನ್ನೆಲ್ಲ ನೋಡಿಕೊಂಡು ನಾವು ಮಕ್ಕಳಿಗೆಲ್ಲ ತೋರಿಸ್ಕೊಂಡು ಬಂದ್ವಿ. ಇನ್ ಕೇಸ್ ನೀವು ಏನಾದರೂ ಬ್ಯಾಂಗ್ಳೂರಲ್ಲಿದ್ದರೆ ಒಮ್ಮೆ ಅಕ್ವೇರಿಯಮ್ನ ವಿಸಿಟ್ ಮಾಡಿ. ಆದಷ್ಟು ಪುಟಾಣಿಗಳನ್ನ ಕರ್ಕೊಂಡು ಹೋಗೋ ಹಾಗಿದ್ರೆ ವೀಕೆಂಡಲ್ಲಿ ಹೋಗಬೇಡಿ, ವೀಕ್ ಡೇಸಲ್ಲಿ ಹೋಗಿ. ಏಕೆಂದರೆ ನಾನು ಆಲ್ರೆಡಿ ಹೇಳ್ದಾಗೆ ಸ್ವಲ್ಪ ಮಕ್ಕಳಿಗೆ ಕಷ್ಟ ಆಗುತ್ತೆ ಒಳಗಡೆ. ಸೊ ಕಂಪ್ಲೀಟ್ ಇದನ್ನೆಲ್ಲ ನೋಡಿಕೊಂಡು ಈಚೆ ಬರೋವರೆಗೂ ನಿಮ್ಗೆ ಅಲ್ಲಿ ಏನೂ ಸಿಗೋದಿಲ್ಲ, ತಿನ್ನೋದಕ್ಕಾಗಲಿ ಕುಡಿಯೋದಕ್ಕಾಗಲಿ. ಆದಷ್ಟು ವಾಟರ್ ಬಾಟಲ್ ಕ್ಯಾರಿ ಮಾಡಿ. ಮತ್ತು ಔಟ್ಸೈಡ್ ಫುಡ್ ನಾಟ್ ಅಲೌಡ್ ಅಂತ ಕ್ಲಿಯರಾಗಿ ಹೇಳ್ಬಿಟ್ಟಿದ್ದಾರೆ. ಸೊ ಫುಡ್ ತೊಗೊಂಡೋಗೋದಕ್ಕಾಗಲ್ಲ. ಸೊ ಇದನ್ನೆಲ್ಲ ನೋಡಿ ಅದಾದ ನಂತರ ಔಟ್ಸೈಡ್ ಹೋದ್ಮೇಲೆ ನೀವು ಅಲ್ಲಿ ಐಸ್ ಕ್ರೀಮ್ ಆಗಲಿ ಅಥವಾ ಜ್ಯೂಸಸ್ ಆಗಲಿ ತೊಗೊಳ್ಬೋದು. ಸೊ ಇನ್ ಕೇಸ್ ಏನಾದರೂ ನೀವು ಬ್ಯಾಂಗ್ಳೂರಲ್ಲಿದ್ದರೆ ಒಮ್ಮೆ ವಿಸಿಟ್ ಮಾಡಿ. ಪಕ್ಕದಲ್ಲೇ ಫನ್ ವರ್ಲ್ಡ್ ಇದೆ, ಅದನ್ನು ಕೂಡ ನೋಡಿ ಎಂಜಾಯ್ ಮಾಡಿಕೊಂಡು ಬರ್ಬೋದು. ಹಾಗೆ ನಿಮ್ಗೆ ಈ ವಿಡಿಯೋ ಏನಾದರೂ ಇಷ್ಟ ಆಗಿದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಬನ್ನಿ ಕಂಪ್ಲೀಟ್ ವಿಡಿಯೋವನ್ನು ನೋಡಿ. ಥ್ಯಾಂಕ್ ಯು ಸೋ ಮಚ್ ಫ್ರೆಂಡ್ಸ್.